ಬಂತು ಅಸೆಂಬ್ಲಿನ ಹೋಗತ್ತಾಗಿ ಅದಕ್ಕೆ ಅಮಾವಾಸ್ಯೆ ದಿನ ಅಮಾವಾಸ್ಯೆ ಮೀಟ್ ಮಾಡಿದ್ದೀರ ನೀವು. ಎಲ್ಲ RX-ಅಲ್ಲೂ ಅಷ್ಟೇ ಗುರು, ಕಾನ್ಸೆಪ್ಟೇ ಪ್ರಾಬ್ಲಮ್ ಮೇಯ್ನು. ನಂದು ಅಂತಲ್ಲ, RX ಇಟ್ಟಿರೋರಿಗೆಲ್ಲ ಗೊತ್ತು. ಕುಮಾರಣ್ಣ ಅವರು ಕೊಯಮತ್ತೂರು ಹೋಗೋಕ್ಕೆ ಫುಲ್ ರೆಡಿ ಮಾಡ್ಕೊತಾವ್ರೆ, ಗಾಡಿ ಐಟಮ್ ಎಲ್ಲ ತುಂಬ್ಕೊಂಡು. ಕುಮಾರಣ್ಣ ಸೈಲೆನ್ಸರ್ ನೋಡಿದ್ರ ನೋಡಿ. ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ಸೈನ್ಸ್ ಎಲ್ಲ ಜರಾಕ್ಸಿದ್ದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ದೆ. ಈಗ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಮಿಸ್ಟರ್ ಆಕಾಶು ನಾವು KA13 ಅವರು ಹಂಗೋದ್ರು, ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗ್ತಾ ಇದ್ದೀನಿ. ಸೈಲೆನ್ಸರ್ ಒಂಥರ ಚೆನ್ನಾಗಿ ಕಳಿಸಿದ್ ಗುರು. ಅದ್ರ ಮೇಲೆ ಕುತ್ಕೊಂಡು ಇದ್ರ ಮೇಲೆ ಕುತ್ಕೊಂಡು ಎಲ್ಲ ಭೂಮಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀನಿ ಅನಿಸ್ತೈತೆ. ಫುಲ್ ಟಾಪ್ ಎಲ್ಲ ಇದೆ ಅನಿಸುತ್ತೆ. ಸೌಂಡ್ದು ಇನ್ನೊಂದು ಕ್ಯಾಮ್ರಾ ಫಿಟ್ ಮಾಡಿ ಹೆಂಗೆ ಅಂತ ಕ್ಲೀನಾಗಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ನಮಗಂತೂ ತುಂಬ ಸೂತಿಂಗಾಗಿ ಕೇಳಿಸ್ತಾ ಇದೆ ಗುರು, ತುಂಬ ಸೂತಿಂಗು, ತುಂಬ ಕರ್ಕಶನೂ ಇಲ್ಲ, ಕಮ್ಮಿನೂ ಇಲ್ಲ. ಮೆಲೋಡಿ ಅಂತಾರಲ್ಲ, ಮೆಲೋಡಿ ಸಾಂಗ್ಸು ಆ ರೀತಿ ಕೇಳಿಸ್ತಾ ಇದೆ ಸೌಂಡು. ಸೊ ಈಗ ಇಲ್ಲಿಂದ ಮನೆ ಹೋಗ್ತಾ ಇದ್ದೀನಿ. ಸೂಪರ್ ಆಗೈತೆ. ಒಂದ್ಸತಿ ಫ್ಲೈ ಬೈ ಹೊಡೆದು ಸೌಂಡ್ ಹೆಂಗೆ ಬಂತು ಅಂತ ಕೇಳಿಸ್ತೀನಿ ಬನ್ನಿ. ಈಗ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಬಿಡ್ತೀನಿ ತಡ್ರಿ. ಇವತ್ತು ಅಮಾವಾಸ್ಯೆ ಬೇರೆ ಗುರು, ನನಗೆ ಗೊತ್ತೇ ಇಲ್ಲ ನಮಗೆ. ನಾವು ಹುಡುಗರೆಲ್ಲ ಇವತ್ತು ಅಮಾವಾಸ್ಯೆ ದಿನ ಮೀಟ್ ಮಾಡಿಬಿಟ್ಟಿದ್ದೀವಿ. ಇವತ್ತು ಅಮಾವಾಸ್ಯೆ ದಿನನೇ ಮೀಟ್ ಮಾಡಿ, ಅಮಾವಾಸ್ಯೆ ದಿನನೇ ಅಮಾವಾಸ್ಯೆ ಜೊತೆ ಫುಲ್ ಮೀಟಪ್ ಅನ್ಕೊಳ್ಳಿ. ಅಮಾವಾಸ್ಯೆ ಏನೋ ನಿಂದು, ಅಮಾವಾಸ್ಯೆ ದಿನನೇ ಎಲ್ಲರೂ ಮೀಟ್ ಮಾಡಿಸ್ಬಿಡ್ತೀಯಲ್ಲೋ ಗುರು. ಇವತ್ತು ಅಮಾವಾಸ್ಯೆ. ಇವತ್ತು ಅಮಾವಾಸ್ಯೆ ದಿನ ಅಮಾವಾಸ್ಯೆ ಮೀಟ್ ಮಾಡಿದ್ದೀರ ನೀವು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. 2 ಲೀಟ್ರ್ ಪೆಟ್ರೋಲು, 80 ಮಿಲಿ ಆಯಿಲು. 1 ಲೀಟ್ರಿಗೆ 40 ಮಿಲಿ. ಲಾಂಗ್ ಹೋಗೋದಾದ್ರೆ 50-60 ಹಾಕಿಸ್ತೀನಿ. ಲಾಂಗಲ್ಲಿ ಬೇಕು. ತಂದೆ ಕಾಪಾಡಪ್ಪ, ತಾಯಿನ ಮಾವ ಕಾಪಾಡವ. ಬನ್ನಿ ಹಂಗೆ ಒಂದು ಫ್ಲೈ ಬೈ ನೋಡ್ಕೊಳ್ಳಿ ಹಂಗೆ. ಇನ್ನೂ ನುಗ್ಬೇಕು, ಬರ್ತಾ ಇಲ್ಲ, ಬರಬೇಕು. ಕೇಳಿಸ್ತಾಯ್ತಾ? 1 hour later. ಯಾವುದಕ್ಕೆ ಒರಿಜಿನಲ್ ವೀಲು? ಯಾವುದಕ್ಕೆ? ಅದ್ಯಾವ್ದು ಬೇರೆದಕ್ಕವ್ರ? ಮಾಮೂಲಿ ಹಿಂದ್ಗಡೆಗೆ HD ವೀಲ್ ಹಾಕವ್ರನ್ನ. ಕುಮಾರಣ್ಣ ನೋಡ್ರಪ್ಪ ಬಂದವ್ರು ಈಗ. ಎಲ್ಲ ಮುಗಿಸ್ಕೊಂಡು ಕೆಲಸ, ತೋಟಕ್ಕೆಲ್ಲ ನೀರು ಬಿಟ್ಟು ಬಾಳೆಕಂದೆಲ್ಲ ಕಟ್ಟಿ ಹಾಕಿ ಬಂದವ್ರೆ. ಸೊ ನಮ್ಮ ಗಾಡಿ ಇಲ್ಲ ಐತೆ ನೋಡಿ. ಕುಮಾರಣ್ಣ ಸೈಲೆನ್ಸರ್ ನೋಡಿದ್ರ ನೋಡಿ. ನಿಮ್ಮ ಸಿಸ್ಸಿನ ಕೈಲಿ ಫಿಟ್ ಮಾಡಿಸಿದ್ದು. ಅಯ್ಯೋ, ನಿಮ್ಮ ಸಿಸ್ಸಿನ ಹಿಡಿಯೋ ಅಷ್ಟೊಳಗೆ ನಮ್ಗೆ ಸಾಕಾಗೋಯ್ತು ಅಂದ್ಬಿಡಿ. ಓಡಿಸಿ ಯಾಕೆ ಊರಿಗೆ ಹೋದಾಗಲೆಲ್ಲ ಒಂದೊಂದು ಇಂಚು ಹೊಟ್ಟೆ ದಪ್ಪ ಮಾಡ್ಕೊತಾ ಇರ. ನೋಡ್ರಿ ಇವತ್ತು ಬಂದರು. ಸೊ ಅದಕ್ಕೆ ಸಂಜೆ ಬಂದೆ ಮಾತಾಡ್ಸೋಣ ಅಂತ. ಅದ್ಯಾವುದೋ RX ಕೆಲಸ ಮಾಡ್ತಾಯಿದ್ದಾರೆ, ಅದಲ್ಲದೆ ಅದ್ಯಾವುದದು PRO ಕೆಲಸ ಮಾಡ್ತಾಯಿದ್ದಾರೆ. ಈಗ ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ. ಟೀ ಅಂದರೆ ಲೆಮನ್ ಟೀ. ಮಾಡ್ತಾವ್ರೆ ಸೌಂಡ್ ಗೀಟೆಲ್ಲ ಕುಮಾರಣ್ಣವರು. ನಡ್ರಿ. The next day. ಕುಮಾರಣ್ಣ ಅವರು ಕೊಯಮತ್ತೂರು ಹೋಗೋಕ್ಕೆ ಫುಲ್ ರೆಡಿ ಮಾಡ್ಕೊತಾವ್ರೆ, ಗಾಡಿ ಐಟಮ್ ಎಲ್ಲ ತುಂಬ್ಕೊಂಡು ಹೋಗಿ ಗಾಡಿನ ರೆಡಿ ಮಾಡಿಸ್ಕೊಂಡು 1 ವಾರ ಆಗುತ್ತಂತ ಬರೋದು. ಅದಕ್ಕಿಂತ ಮುಂಚೆ ನಮ್ಮ RX-ದು ಏನೇನೋ ಸಣ್ಣ ಪುಟ್ಟ ಲೂಸ್ ಆಗಿದೆ, ಟೈಟ್ ಮಾಡಿಸ್ಕೊಬಿಡೋಣ ಅಂತ ಓಡ್ ಬಂದೆ. ಇಲ್ಲಾಂದ್ರೆ ಇವ್ರು ಹಿಡಿಯೋಕ್ಕಾಯ್ತದ. ತುಂಬ್ತಾವ್ರೆ, ನಾವು ಅದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀವಿ ತುಂಬಲಿ ಅಂತ. ಅದೆಲ್ಲ ಕ್ಲೀನಾಗಿ ಐಟಮ್ ಎಲ್ಲ ತುಂಬಾದ್ಮೇಲೆ, ಆ್ಯಕ್ಚುಲಿ ಇದು ಡೀಸೆಲ್ ಬುಲೆಟ್ದು ಎರಡೂ, ಒಂದು ಕಸ್ಟಮರ್ದು ಒಂದು ಇವ್ರದ್ದು ರೆಡಿ ಮಾಡ್ಕೊತಾವ್ರೆ ಗಾಡಿನ.
ಕೊಯಮತ್ತೂರು, ಮೈಸೂರು ಗೀಸೂರು ಬೆಂಗಳೂರು ಏನಿಲ್ಲ, ಡೈರೆಕ್ಟ್ ಕೊಯಮತ್ತೂರು. ಕುಮಾರಣ್ಣ ಅಂತ ಅವ್ರ ಮನೆ. ಇಲ್ಲಿ ನೋಡಿ, ಕುಮಾರಣ್ಣನ ಬಾಳೆಹಣ್ಣು ಅಲ್ಲ, ಕುಮಾರಣ್ಣವ್ರ ಊರಿನ ಬಾಳೆಹಣ್ಣು ತಂದವ್ರೆ. ಇವ್ನು ಯಾವನ ಸೆಡೆ ನನ್ನ ಮಗ. ಇಲ್ಲ ಹೆಂಗೆ ಉದ್ದಕ್ಕೆ ಕುಮಾರಣ್ಣ ಅವ್ರ ತೋಟದ್ದು. ಈಗ ತಾನೇ ಜಸ್ಟ್ ತಿಂದ್ವಿ. ಕುಮಾರಣ್ಣ ಮೆಕ್ಯಾನಿಕ್ ಕಮ್ ಫಾರ್ಮರ್. ಒಳ್ಳೆ ಕೋಟಿಗೆ ಉಳಕೊಂಡ್ರಪ್ಪ. ಪ್ಯಾಷನ್ಗೆ ಹವ್ಯಾಸಕ್ಕೆ ಕೆಲಸ ಮಾಡ್ತಾರೆ. ಅದು ಅವ್ರ ಮಗ ಮಹೇಶ್ ಅಂತ. ಹಾಂ ಹೇಳಮ್ಮ ಎಲ್ರಿಗೂ. ಈಗ ನಮ್ಮ ಅಮಾವಾಸ್ಯದು ಚೈನ್ ಟೈಟು, ಬ್ರೇಕು, ಅದಾದಮೇಲೆ ಸ್ವಲ್ಪ ಟೀಸ್ ಟೈಮ್ ಲೂಸ್ ಇತ್ತು, ಅದನ್ನು ಟೈಟ್ ಮಾಡ್ತಾರೆ. ಇಷ್ಟು ಕೆಲಸ ಮಾಡಿದ್ರೆ ಕುಮಾರಣ್ಣವ್ರದ್ದು ಏನು ಕೆಲಸ ಇಲ್ಲ. ಇನ್ನೊಂದು ವಾರ ಕುಮಾರಣ್ಣ ನಮ್ಮ ಕೈಗೆ ಸಿಗಲ್ಲ. ಕೊಯಮತ್ತೂರು ಅವ್ರು ತವ್ರವ್ರಿಗೆ ಹೋಗ್ತಾ ಇದ್ದಾರೆ. ಯಾಕೆ ನಾಳೆ ಬೆಳಗ್ಗೆ ನೀವು ಟಾಟಾ ಬಾಬಿಸಿ ಒಂದಿರ್ತೀರ, ನಾನು ಎಲ್ಲಿ ಬರೋ ನಿಮ್ಮ ನೀವು ಮೋದಿಗಿಂತ ಹೆಚ್ಚು ನೀವು. ಆಮೇಲೆ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ನುಗ್ಗೇಳಿ ಅದು ಇದು ಕಿಕ್ಕೇರಿ ಕೇರ್ಪೇಟೆ ಕೋಡಳ್ಳಿ ಗೇಟ್ ಅಂತ ಹೋಯ್ತಾ ಇರ್ತೀರ. ಚೈನು ಫುಲ್ಲು ಹಿಂಗೆ ಆಡ್ದಾಗ್ತದೆ. ಮೇಕಲ್ಗಳಕ್ಕೆ ಓಡಿಸಾಡ್ತದೆ. ಲಾಳ ಅಂತ ಚೈನ್ ಕೇಸಿಗೆ ಹೊಡಿತೈತೆ. ಸೈಲೆನ್ಸರ್ನ ಬಂದಿದ್ದ ದಿವಸನೇ ತೋರಿಸ್ತಿದ್ದೆ ಕುಮಾರಣ್ಣಂಗೆ. ಕಮೆಂಟ್ ಏನೂ ಹೇಳಿಲ್ಲ. ಈಗ ಕೇಳುವ, ಕುಮಾರಣ್ಣ ಓಡಿಸೋದ್ರಲ್ಲಿ ಹೆಂಗೆ ಅನ್ನಿಸ್ತು ಸೈಲೆನ್ಸರು? ನಿಮ್ಮ ಟೇಸ್ಟಿಂಗ್ ಮಾಡೋರ? ಚೈನ್ ಟೈಟು, ಬ್ರೇಕು ಅದೊಂದು ಟೈಟ್ ಅಷ್ಟೇ, ಹ್ಯಾಂಡ್ಲ್ ಟೈಟು. ಇಷ್ಟು ಕೆಲಸ ಇತ್ತು. ಇದು ಬಿಟ್ರೆ ಎಲ್ಲ ಅಪ್ ಟು ಡೇಟ್ ಇದೆ. ಅಯ್ಯೋ ಅದೇ ಮೇನ್. ಈಗ ನಿಮ್ಮ ಹ್ಯಾಂಡ್ಲು ಅಯ್ಯೋ ಈ ಕಡೆಗೆ ಫುಲ್ಲು ಲೂಸ್ ಆಗೈತೆ. ಏನಾರು ಒಂದು ಸಣ್ಣ ಗುಂಡಿ ಇಳಿಸಿದ್ರೆ ದಡ್ಕ ಅನ್ನತ್ತೆ. ಏನು ಸ್ಟೈಲ ನಿಂತ್ಕೊಂಡು ಚೆಕ್ ಮಾಡ್ತಾರೆ ನೋಡಿ. ನಾನು ಚೈನ್ ಟೈಟ್ ಇವ್ರ ಹತ್ರ ಯಾವಾಗ ಮಾಡಿಸಿದ್ದು ಗೊತ್ತಾ? ನಾನು ಊಟಿಗೆ ಟ್ರಿಪ್ ಹೋಗಿದ್ದು ಅದಕ್ಕಿಂತ ಮುಂಚೆ ಇದೇನು ಪೈಂಟ್ ಮಾಡಿಸ್ದೆ. ಈ ಪೈಂಟ್ ಮಾಡಿಸ್ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡಿಸಿದಷ್ಟೇ. ಈಗ ಹೆಚ್ಚು ಕಮ್ಮಿ ಒಂದು 2,000-3,000 ಕಿಲೋಮೀಟ್ರ್ ಆದಮೇಲೆ ಚೈನ್ ಟೈಟಿಗೆ ಬಂದಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ಗಾಡಿ ಕಂಡೀಷನಲ್ಲಿದೆ. ಎಲ್ಲ RX ಹಿಂಗೇನ, ನನ್ನ RX ಹಿಂಗೇನ ಅಂತ ಗೊತ್ತಿಲ್ಲ. ಯಾರು RX ಇಟ್ಟಿರೋರು ಚೈನ್ ಟೈಟ್ ಎಷ್ಟು ಕಿಲೋಮೀಟ್ರ್ ಮಾಡಿಸಿರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಮೇನ್ ಪ್ರಾಬ್ಲಮ್ ಇದೆ ಅಲ್ವ ಕುಮಾರಣ್ಣ? ಹ್ಯಾಂಡ್ಲು ಟೀ ಸ್ಟೆಮ್ಮರ್ ಹ್ಯಾಂಡ್ಲನ ಇದು ಟೀ ಸ್ಟೆಮ್ದು ಸ್ವಲ್ಪ ಅಣ್ಣ ದಿಣ್ಣೆ ಅಥವಾ ಹಂಸ ಏನಾರು ಹಚ್ಚಿದ್ರೆ ದಡ್ಕ ಅನ್ನುತ್ತೆ. ಸೊ ಎಲ್ಲ RXಲ್ಲೂ ಅಷ್ಟೇ ಗುರು, ಕಾನ್ಸೆಪ್ಟೇ ಪ್ರಾಬ್ಲಮ್ ಮೇಯ್ನು. ನಂದು ಅಂತಲ್ಲ, RX ಇಟ್ಟಿರೋರಿಗೆಲ್ಲ ಗೊತ್ತು ಏನು ಸಮಸ್ಯೆ ಏನು ಅಂತ ಕಾನ್ಸೆಪ್ಟೇ. ಆಗಾಗ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರಬೇಕು. ಚೈನ್ದು ಜಾಸ್ತಿ ಸಮಸ್ಯೆ ಇಲ್ಲ. ಇದ್ರ ಬದಲು ಈ ಸಮಸ್ಯೆ ಬದಲು ಆ ಸಮಸ್ಯೆ ಜಾಸ್ತಿ. ಈ ಗಾಡಿಗೆ ಬೇರೆಯವ್ರಿಗೆ ಇವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೈ ಹಾಕ್ಸಿಲ್ಲ. ಅವತ್ತೊಬ್ಬ ನಮ್ಮ ಇವ್ರು ಹೇಳಿದ್ಕೆ ಅವ್ರ ಶಿಷ್ಯಂತ್ರ ಹೋಗಿ ಕೆಲಸ ಮಾಡಿಸಿದ್ದಿಲ್ಲ ಅಂದರೆ ಅವ್ರ ಹತ್ರ ಹೋಗ್ತಿರಲಿಲ್ಲ. ವಸೀಮ್ ಖಾನ್ ಅಂತ ಅವ್ರ ಹೆಸರು. ಅಷ್ಟಾಗಿ ಅವ್ರ ಹತ್ರ ಕೆಲಸ ಮಾಡಿಸೋದೇ ಇಲ್ಲ. ಇವ್ರು ಹೇಳಿದ್ಕೆ ಹೋಗಿ ಸೈಲೆನ್ಸರ್ನ ಹಾಕ್ಸ್ಕೊಬಂದಿದ್ದು. ಇಲ್ಲಾಂದರೆ ಅವ್ರ ಹತ್ರ ಹೋಗ್ತಿರಲಿಲ್ಲ. ಯಾಕೆಂದರೆ ಈ ಗಾಡಿಗೆ ಇವ್ರ ಕೈ ಬಿಟ್ರೆ ಯಾರ ಕೈಗೂ ಹಾಕ್ಸಿಲ್ಲ. ಅಡ್ಜಸ್ಟ್ ಆಗ್ಬಿಟ್ಮೇಲೆ ಬೇರೆ ಕೈ ಕೆಲಸ ಮಾಡಿಸ್ಬಾರ್ದು. ಎಷ್ಟೇ ತಿಂಗಳಾಗಲಿ ಎಷ್ಟೇ ದಿನಗಳಾಗಲಿ ಕಾಯಬೇಕು. ಹಂಗೆ ಕಾಯ್ದು ಕೂಡ ಕೆಲಸ ಮಾಡಿಸ್ಬೇಕು. ಸ್ವಲ್ಪ ಮಡ್ಗಾಡ್ದು ಒಂಚೂರು ಸ್ವಲ್ಪ ಲೂಸ್ ಇತ್ತು, ಅದನ್ನು ಟೈಟ್ ಮಾಡಿದ್ರು. ಟೀ ಸ್ಟೆಮ್ದು ಲೂಸ್ ಇತ್ತು, ಅದನ್ನು ಟೈಟ್ ಮಾಡಿದ್ರು. ಬ್ರೇಕ್ ಆಲ್ಟ್ರೇಷನ್ ಮಾಡಿದ್ರು. ಇಷ್ಟೇ ಕೆಲಸ ಇದ್ದಿದ್ದು. ನಮ್ಮ ಕುಮಾರಣ್ಣವರು ನಾಡಿದ್ದು ಫುಲ್ಲು ಕೊಯಮತ್ತೂರಿಗೆ ರೆಡಿ ಮಾಡ್ಕೊಂಡಿದ್ದಾರೆ ಗಾಡಿನ. ಕೊಯಮತ್ತೂರಿಗೆ ಹೋಗ್ತಾರೆ. 2 ಗಾಡಿ ತಗೊಂಡ್ರೆ ಡೀಸೆಲ್. ಅವ್ರದ್ದೊಂದು ಕಸ್ಟಮರ್ದೊಂದು. ಹೆಂಗೆ ರೆಡಿ ಮಾಡಿಸ್ಕೊಬರ್ತಾರೆ ನೋಡೋಣ. ಒಂದು ವಾರ ಅಲ್ವಾ? ಒಂದು ವಾರಕ್ಕೆ ರೆಡಿ ಆಗ್ಬಿಡುತ್ತಾ? ಒಂದು ವಾರ ಆಗುತ್ತಾ ಆಗಲ್ವಾ? ಆಗುತ್ತೆ. ಒಂದು ವಾರ ಅಲ್ಲೇ ಇದ್ದು ಅಲ್ಲೇ ಸ್ಟೇ ಆಗಿ ಕೆಲಸ ಮಾಡಿಸ್ಕೊಬರ್ತಾರೆ. ಇದು ಸಂಜೆ ಅಂದ್ಕೊಳ್ಳಿ, ಮರ್ತುಬಿಟ್ಟಿದ್ದೆ ಬಾಕ್ಸ್ನ ಫಿಟ್ ಮಾಡಿಸ್ಕೊಳ್ಳೋದು. ಕುಮಾರಣ್ಣ ಎಲ್ಲ ನಾವೆಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಸಿಟಿಲ್ಲ ರೌಂಡ್ ಹಾಕೋ ಬಂದು ಈಗ ಈ ಬಾಕ್ಸ್ ಫಿಕ್ಸ್ ಮಾಡೋಣ ಅಂತ ತೆಗೆದು ಆಚೆ ಕೊಟ್ಟೆ. ಕುಮಾರಣ್ಣ ಕಯ ಅಂತಿದ್ರು, ನೀನು ಕಳಯ ಅಂತ. ಆ ವಿಡಿಯೋದಲ್ಲಿ ನೀವಿದ್ರೇ ಕಲೆ, RXನ ನೀವು ಮುಟ್ಟಿದ್ರೇ ಒಂದು ಬೆಲೆ ಅಂತ ಅಂದ್ಕೊಂಡು ಡೈಲಾಗ್ ಹೊಡೆದು ಮಾಡಿಸ್ತಾಯಿದ್ದೀನಿ. ಈಗ ಅದಾದಮೇಲೆ ಇನ್ನೊಂದು ಚೂರು ಚೈನು ಸ್ವಲ್ಪ ಲೂಸ್ ಇದೆ, ಅದನ್ನು ಸ್ವಲ್ಪ ಟೈಟ್ ಮಾಡಿಸ್ಬೇಕು. ಇದನ್ನು ಹಾಕ್ಸಿದ್ರೆ ಇನ್ನು ನಮ್ಮ ಕೆಲಸ ಬಂದ್ಬಿಟ್ಟು ಮೈಸೂರಲ್ಲಿ ಉಳಿದಿದೆ. ಟ್ಯಾಂಕು ಶೀಲ್ಡು ಅದೊಂದು ಕೆಲಸ ಆಗಿಬಿಟ್ರೆ ನಮ್ಮದು RCB RX ಏನು ಥೀಮು ರೆಡಿ ಮಾಡಬೇಕು ಅಂದ್ಕೊಂಡಿದ್ದೆ ಅದು ಪೂರ್ತಿ ಆದಂಗೆ ಆಗುತ್ತೆ ಗುರು. ಅದೇ ಸ್ವಲ್ಪ ಟೈಮ್ ಸಖತ್ತು ಜಾಸ್ತಿ ಹಿಡಿತಿತ್ತು. 15 ದಿವಸ ಆಯಿತು, ಇನ್ನೂ ಯಾವುದನ್ನೂ ರೆಡಿ ಮಾಡಿಲ್ಲ. ನಾನು ಹೋಗಿನೇ ಚಾಲ್ತಿ ಮಾಡಿಸ್ಬೇಕು. ಬೆಂಗಳೂರಲ್ಲಿ ಎಲ್ಲ ಚಾಕ್ಲೇಟ್ ಕೊಡೋರು ಆಗ್ಬಿಟ್ರು. ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲ ಚಾಕ್ಲೇಟ್ ಕೊಡೋರು ಗುರು ಬೆಂಗಳೂರು ಅಂತೀನಿ, ಮೈಸೂರಲ್ಲಿ. ನಮ್ಮ ಕುಮಾರಣ್ಣ 25 ವರ್ಷದಿಂದ ಚಾಕ್ಲೇಟ್ ತಿಂದು ಈ ಲೆವೆಲ್ಗೆ ಆಗೋರು.
ಹೆಂಗೆ ಕುಮಾರಣ್ಣ ಚಾಕ್ಲೇಟ್ ತಿಂದು 25 ವರ್ಷನ 30 ವರ್ಷನ 35 ವರ್ಷದಿಂದ ಚಾಕ್ಲೇಟ್ ತಿಂದು ಇನ್ನೆಷ್ಟರ ಮಟ್ಟಿಗೆ ಹೇಳಿ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಅಷ್ಟು ಚಾಕ್ಲೇಟ್ ಕೊಡ್ತಾರೆ ಅಂದರೆ ಹೊಸಬ್ರು ಹೋಗ್ಬಿಟ್ರೆ ಇಪ್ಪಕಾಯಿ ಮಾಡಕ್ಕೆ ಬಿಡ್ತಾರೆ. ಏನು ಹುಡುಕ್ತಾ ಇದ್ದೀರಾ? ಹಾಂ, ಇಲ್ಲಿ ಮೇಲಿಟ್ಟುಬಿಟ್ಟು ಎಲ್ಲ ಹುಡುಕ್ತಾ ಇದ್ದೀರಾ ನೋಡಿ. ಈ ಜಾಗದಲ್ಲಿ ಕುಮಾರಣ್ಣ, ಮುಂದೆ RX, ಈ ಫ್ರೇಮ್ಗೆ ಒಂದು ಕಳೆ. ಏನಂತೀರಾ? ಈಗ ಆ ಬಾಕ್ಸ್ನ ಕೂರಿಸ್ತಾ ಇದ್ದಾರೆ. ಏನು ಹಿಂಗೆ ಇದನ್ನು ಬೆಂಗಳೂರಲ್ಲಿ ಹಾಕ್ಸ್ಕೊಬಂದಿದ್ದು. RXನ ಹೋಗಿ ತೊಗೊಂಡೆ, ಅದು ಮಾರನೇ ದಿನವೇ ಬೆಂಗಳೂರಲ್ಲಿ ಹಾಕ್ಸ್ಕೊಬಂದಿದ್ದು. ಇದು RXಗೆ ಏನೇನು ನೀವು ಮುಂದ್ಗಡೆ ಸಾರಿ ಗಾರ್ಡ್, ಕ್ರ್ಯಾಶ್ ಗಾರ್ಡ್ ಇರಬೇಕು ಎಂಜಿನ್ ಹತ್ರ. ಅದಾದಮೇಲೆ ಈ ಸೈಲೆನ್ಸರ್ ಇರಬೇಕು. ಇದೊಂದು ಬಾಕ್ಸು, ಇದೊಂದು ಏನಿದೆ ಕ್ಯಾರಿಯರ್ ಇದೆ ಅದು, ಹಿಂದ್ಗಡೆ ಇದು ಟೋಪಿ. ಅದಾದಮೇಲೆ ಮುಂದ್ಗಡೆ ಅದು ಒರಿಜಿನಲ್ ಹ್ಯಾಂಡ್ಲ್ ಹಾಕಿ 2 ಮಿರರ್ ಹಾಕ್ಬಿಟ್ರೆ RXಗೆ ಅದೇ ಕಳೆ ಗುರು. ಏನೇನೋ ಜಾತ್ರೆ ಥರ ಮಾಡಿಸ್ಕೊಂಡು ಓಡ್ತಾರೆ, ನೋಡೋಕ್ಕೆ ಅಸಹ್ಯ ಕಾಣ್ಬಿಡುತ್ತೆ ಗಾಡಿಗಳು. ವೀಲ್ನ HD ವೀಲ್ ಹಾಕೋದು, ಇಲ್ಲ ಈ ಸ್ಪ್ರಿಂಗ್ ಏನಿದೆ ಇದು ಶಾಕ್ ಅಬ್ಸರ್ನ ಎತ್ತರದ್ದು ಶಾಕ್ ಅಬ್ಸರ್ ಹಾಕೋದು, ಅದು ಗಾಡಿನ ಔಟ್ಲುಕ್ಕೇ ಹೋಗ್ಬಿಡುತ್ತೆ ಗುರು. ಏನೋ ಒಂಥರ ಕಳೆನೇ ಇರೋಲ್ಲ. ಆ ಥರ ಎಲ್ಲ ಜಾತಿ ಥರ ಮಾಡಿಸ್ಕೊಂಡು ಹೊಡಿಯೋಕೆ ಹೋಗ್ಬೇಡಿ. ಯಾವತ್ತು ಒರಿಜಿನಲ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿ, ಇಲ್ಲ ಮಾಡಿಫಿಕೇಷನ್ ಮಾಡೋರನ್ನ ಸಂಪೂರ್ಣ ಮಾಡಿಸ್ಬಿಡಿ. ಜಾತಿ ಥರ ಮಾಡಿಸ್ಕೊಂಡು ಹೊರಡ್ಬಿಡಿ. ನೋಡಿದ್ರೆ ಏನು ಗುರು ಮಾಡಿಫಿಕೇಷನ್ ಹಿಂಗೆ ಮಾಡಿಸೋನಲ್ಲ, ನಾವು ಇದೇ ಥರ ಮಾಡಿಸ್ಬೇಕು ಅಂತ ಅನ್ನಿಸ್ಬೇಕು. ನೋಡ್ಬಿಟ್ಟು ನಾವೊಂದು ಚಪ್ರೆ ನನ್ನ ಮಗ ಅಂತ ಬೈಕ್ ಆಗಬಾರ್ದು, ಹಂಗಿರಬಾರ್ದು. ನನಗೆ ಈ ರೀತಿ ನನ್ನ ಬೈಕ್ ಏನಿದೆ ಇದೇ ರೀತಿ ನೋಡೋಕೆ ಇಷ್ಟ ಯಾವತ್ತೂ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? RCB RX ಮಾಡಿಸಿದ್ಮೇಲೂ ಇದೇ ರೀತಿ ಇರುತ್ತೆ. ಬಟ್ ಪೈಂಟ್ ಸ್ಕೀಮ್ ಸೂಪರಾಗಿರುತ್ತೆ. ಸಣ್ಣ ಪುಟ್ಟ ಬದಲಾವಣೆ ಇರುತ್ತೆ, ಬಟ್ ಒರಿಜಿನಲ್ ಗಾಡಿ ನೋಡ್ದಂಗೆ ಆಗುತ್ತೆ. ವೆಯ್ಟ್ ಆ್ಯಂಡ್ ವಾಚ್ ಫಿನಿಶಿಂಗ್ ನಿಮಗೆ ತೋರಿಸ್ತೀನಿ. ಈ ಬಾಕ್ಸ್ನ ತೆಗ್ಸೋಕ್ಕೋಗಲ್ಲ, ಇದು ಹಂಗೆ ಇರುತ್ತೆ. ಯುಟಿಲಿಟಿ ಬಾಕ್ಸ್ ಗುರು, ತುಂಬ ಯೂಸ್ಫುಲ್ ಇದೆ. ಇದರಲ್ಲಿ ಟೂಲ್ಸ್ ಗೀಸ್ ಇಟ್ಕೊಂಡು ಹೋಗ್ಬೋದು. ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸು ಮಳೆಯಲ್ಲಿ ನೆನೆದಂಗೆ ಇಟ್ಕೊಂಡು ಹೋಗ್ಬೋದು. ತುಂಬ ಯೂಸ್ಫುಲ್ ಬಾಕ್ಸ್ ಇದು. ನಿಮಗೆ ಯಾರು ಬೇಕು ಅಂದರೆ ಇದ್ರ ಹೆಸರು ಸ್ಟಡ್ಸ್ದು ಸ್ಮಾಲ್ ಕ್ಯಾರಿಯರು ಆನ್ಲೈನಲ್ಲೂ ಸಿಗುತ್ತೆ. ನಿಮಗೆ ಬೆಂಗಳೂರಲ್ಲಿ ರೈಡರ್ಸ್ ಅರೇನಾದಲ್ಲೂ ಸಿಗುತ್ತೆ. ಹೋಗಿ ತೊಗೊಂಡು ಹಾಕ್ಸ್ಕೊಳ್ಳಿ. ಈ ಬಾಕ್ಸ್ ಏನು ಬಂದಿದೆಯಲ್ಲ, ಇದು ಕೆಳಗಡೆ ಇದೆಯಲ್ಲ ಪ್ಲೇಟ್ಗಳು, ಇದು ಇದೇ ಥರ ಬರೋಲ್ಲ. ಇದಕ್ಕೆ ಒಂದು ಸ್ಕ್ವೇರ್ ಟೈಪು ಪ್ಲೇಟೇ ಬಂದುಬಿಡುತ್ತೆ ಶೋರೂಮಿಂದ. ಮಾಮೂಲಿ ಬೇರೆ ಬೈಕ್ಗಳಿಗಾದ್ರೆ ಹಂಗೆ ಕೂರುತ್ತೆ. RXಗೆ ಸಪ್ರೇಟ್ ತೊಗೊಂಡು ಇದನ್ನು ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿ ಹಾಕ್ಸ್ಬೇಕು. ನಾನು ಅದೇ ರೀತಿ ಹಾಕ್ಸಿರೋದು. ಅದ್ರದ್ದು ವೀಡಿಯೋ ನಂದು RX ತೊಗೊಂಡು 2ನೇ ದಿನಕ್ಕೆ ಇದೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಕಾಣುತ್ತೆ ಬೈಕು ಈ ಬಾಕ್ಸ್ ಜೊತೆಗೆ. ನೋಡಿ ಫ್ರೇಮಸ್ ಸಾಕಾದಾಗ ಕಾಣತೈತಲ್ವ. ಇಲ್ಲಿ ನೋಡಿ ಪ್ಲೇಟ್ಸ್ ಏನಾಗ್ತಿದೆ ಅಂದರೆ, ಇದು ಮತ್ತು ಇದು ನಟ್ ಬೋಲ್ಟು ಹಿಂಗೊಂಥರ ಹಿಂಗೆ ಕೊಯ್ ಮೇಲೆ ಕುತ್ಕೋತಾ ಇದೆ. ಜಾಸ್ತಿ ಈ ಸ್ಪ್ರಿಂಗ್ ಇರೋದ್ರಿಂದ ಕ್ಲೀನಾಗಿ ಕುತ್ಕೋತಾ ಇಲ್ಲ. ಈಗ ಏನು ಮಾಡ್ತೀವಿ ಅಂದರೆ, ಈ ಸ್ಪ್ರಿಂಗ್ ಏನಿದೆ ಇದನ್ನು ಕ್ಯಾರಿಯರ್ನ ತೆಗೆದುಬಿಡ್ತೀವಿ. ಕ್ಯಾರಿಯರ್ ಅಂದರೆ ಪೂರ್ತಿ ಕ್ಯಾರಿಯರ್ ಅಲ್ಲ, ಇದು ಮಾತ್ರ ಈ ಒಂದು ಅಸೆಂಬ್ಲಿ ಏನಿದೆ ಸ್ಪ್ರಿಂಗ್ದು, ಅದನ್ನು ತೆಗೆದ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ನಟ್ಟು ಬೋಲ್ಟು. ಹೀಗೆ ಡೊಂಕ ಪಂಕ ಕುತ್ಕೊಂಡ್ರೆ ಇದು ಬೋಲ್ಟ್ನ ಇದಕ್ಕೆ ಡಬ್ಬಕ್ಕೆ ಯಾವತ್ತಿದ್ರೂ ತೊಂದರೆ, ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಟೈಟ್ ಮಾಡಿದಾಗ. ಅದಕ್ಕೋಸ್ಕರ ಇದನ್ನು ತೆಗಿಬೇಕು ಅಂತ ಮತ್ತೆ ಲೂಸ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ನೋಡಿ ಕುಮಾರಣ್ಣ ಅಲ್ಲಿ ಕುತ್ಕೊಂಡು, ಬನ್ನಿ ಕುಮಾರಣ್ಣ ಇದೊಂದು ತಕ್ಕೊಡಿ ಅಂದರೆ ಅದು ಯಾಕೆ ಹೆಂಗೆ ಆಡ್ತಾಯಿದೆಯಾ ಅಂತ ಬೈತಾವ್ರೆ. ಸೊ ಈಗೇನು ನಾನು ಐಡಿಯಾ ಮಾಡಿರೋದು ಅಂದರೆ, ಇದೊಂದು ಏನಿದೆ ಕ್ಯಾರಿಯರು ಸ್ಪ್ರಿಂಗು ಮತ್ತು ಈ ಕ್ಯಾರಿಯರ್ನ ತೆಗೆದುಬಿಟ್ರೆ ಕರೆಕ್ಟಾಗಿ ಕುತ್ಕೊಳ್ಳೋದು ಗುರು. ಯಾವ ನಟ್ಟು ಬೋಲ್ಟು ಡೊಂಕ ಪಂಕ ಆಗೋಲ್ಲ. ಸೊ ಈಗ ಕೆಲಸ ಮೇನು ಇದನ್ನು ತೆಗೆದುಬಿಟ್ಟು ಮಾಮೂಲಿ ಅದನ್ನು ಆ ಕ್ಯಾರಿಯರ್ಗೆ ಆ ಒಂದು ಏನಿದೆ ನಟ್ಟು ಬೋಲ್ಟ್ನ ಹಾಕಿ ಕ್ಲೀನಾಗಿ ಟೈಟ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಎಲ್ಲವೂ ಆಡೋಲ್ಲ. ಕುಮಾರಣ್ಣ ಒಂದೇ ಕೈಲಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದು ಕೈಲಿ ಮುಟ್ಟೋದೇ ಇಲ್ಲ. ಹಾಂ ಗತ್ತಾಗಿ ಇನ್ನೊಂದು ಇದು ನಮ್ಗೆ ಕೇಳಿಲ್ಲ. ಹಾಂ ತೆಗೀರಿ. ಓಕೆ ಡನ್. ಬಂತು ಅಸೆಂಬ್ಲಿನ. ಹೋಗತ್ತಾಗಿ ಅದಕ್ಕೆ ಗುರುಗಳು ರೊಚ್ಕಿದ್ಬಿಟ್ಟಾರೆ. ನೋಡಿ ಕ್ಯಾರಿಯರ್ ತೆಗೆದು ಫಿಟ್ ಮಾಡಿದ್ದಕ್ಕೆ ಸ್ವಲ್ಪ ಕ್ಲೀನಾಗಾರ ಫಿಟ್ ಆಯಿತು. ಆಗ ಫುಲ್ ಹಿಂಗೆ ಮಾಡಿಸ್ಕೊಬಿಟ್ಟಿತ್ತು ಗುರು, ಅಷ್ಟೊಂದು ಅಸಹ್ಯವಾಗಿ ಟೈಟ್ ಮಾಡಿದರು. ಈಗ ಕ್ಯಾರಿಯರ್ ತೆಗೆದು ಕ್ಲೀನಾಗಿ ಫಿಟ್ ಮಾಡಿರೋದಕ್ಕೆ ಒಂದು ತಕ್ಕ ಮಟ್ಟಕ್ಕೆ ಕುತ್ಕತ್ತು, ಪರವಾಗಿಲ್ಲ. ಅಂತೂ ಇಂತೂ ಗಾಡಿದು ರಿಮೈನಿಂಗ್ ಏನೇನು ಕೆಲಸ ಇತ್ತು ಅದೆಲ್ಲ ಮೆಕ್ಯಾನಿಕ್ ರಿಲೇಟೆಡ್ ಮುಗೀತು. ಇನ್ನೇನಿದ್ರು ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಮಾತ್ರ ಮಾಡಿಸ್ಕೋಬೇಕು, ಮುನ್ನೆಚ್ಚರಿಕೆ ಕ್ರಮ ಅವೆಲ್ಲ. ಗಾಡಿದು ಫಿಟ್ ಮಾಡಾಯಿತು, ತೆಗೆದು ಎಲ್ಲ ಫಿಟ್ ಮಾಡಿದ್ದೀನಿ.
ನಾನೇನು ಮಾಡಿದೆ ಈ ಸತಿ ಕುಮಾರಣ್ಣ ಏನೋ ಕೆಲಸ ಮಾಡ್ಕೊತಾವ್ರೆ ಕೊಯಮತ್ತೂರ್ಗೆ ಕೆಲವಡಿಲಿ ಏನೇನೋ ಕೆಲಸ ಮಾಡ್ತಾವ್ರೆ. ಪೆಟ್ರೋಲ್ ಬುಲೆಟ್ ಐಟಮ್ಸು, ಡೀಸೆಲ್ ಬುಲೆಟ್ ಐಟಮ್ಸು, ಅಯ್ಯೋ ಜಾವ, ಸಾಗರ ಎಸ್.ಡಿ ಐಟಮ್ಸು, ಸಾಗರ ತುಂಬಿಟ್ಟವ್ರೆ. ಅವೆಲ್ಲ ಒಂದೊಂದಾಗಿ ತೆಗಿತಾವ್ರೆ ಕೊಯಮತ್ತೂರು ತಗೊಂಡೋಗಕ್ಕೆ. ಅದಕ್ಕೆ ನಾನೇ ಮಾಡಿದೆ. ಈಗ ಇದ್ರ ಕೆಲಸ ಎಲ್ಲ ಮೆಕ್ಯಾನಿಕ್ ಕೆಲಸ ಏನೇನು ಸಣ್ಣ ಪುಟ್ಟ ಇತ್ತು ಅದನ್ನೆಲ್ಲ ಮಾಡಿಸಿದ್ದೀನಿ. ಮಿಕ್ಕಿದ್ದು ಏನಿದ್ರು ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಮಾತ್ರ. ಕುಮಾರಣ್ಣ ಬರುವ ಏನಂದ್ರಿ? ಆಯುಷ್ಮಾನ್ ಮಾವ ಅಂದರೆ ಈಗ ಅಲ್ಲೇ ಬೋಣಿ ಮಾಡಿ ಹೋಗಂತಿದ್ದೀರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.